ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನು ಕನ್ನಡ ಲಾಗ್ಸ್. ಇವತ್ತಿನ ಲಾಗ್ನಲ್ಲಿ ನಾವು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೀವಿ. ಸೂಪರ್ ಆಗಿ ಬಂದಿದೆ ಬ್ರೆಡ್ ಆಮ್ಲೆಟು. ಅದು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲಿಗೆ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಬೌಲ್ಗೆ ನಾನು 2 ಮೊಟ್ಟೆಗಳನ್ನ ಹಾಕೊತಾ ಇದ್ದೀನಿ. ಒಂದು ಮೊಟ್ಟೆ ಇದು, ನೆಕ್ಸ್ಟ್ ಇನ್ನೊಂದು ಮೊಟ್ಟೆ, 2 ಮೊಟ್ಟೆ ಹಾಕೊಂಡ ನಂತರ ಸ್ವಲ್ಪ ಸಣ್ಣ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಹಾಕೊಳ್ಳಿ. ಇದ್ರ ಜೊತೆಗೇನೆ ಒಂದು ಅರ್ಧ ಟೊಮೊಟೊನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೇನೆ ಚಿಲ್ಲಿ ಪೌಡರು ಅರ್ಧ ಟೀ ಸ್ಪೂನ್. ನಿಮ್ಗೆ ಖಾರ ಬೇಕು ಅಂದ್ರೆ ಹಾಕೊಳ್ಳಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಮೆಣಸಿನಕಾಯಿನೂ ಹಾಕೊಂತೀನಿ, ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದು ಹಸಿ ಸ್ಮೆಲ್ ಹೋಗ್ಲಿ ಮೊಟ್ಟೆದು ಅಂತ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ನಾನು ಒಂದೆರಡು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಸೊ ಇದು ಹಾಕೊಂಡಾದ್ಮೇಲೆ ಇದು ಫುಲ್ಲು ಮಿಕ್ಸ್ ಕೊಟ್ಕೊಳ್ಳಿ ಚೆನ್ನಾಗಿ. ಆಮ್ಲೆಟ್ ಅದಕ್ಕೆ ಮಿಕ್ಸ್ ಕೊಟ್ಕೊಳ್ಳಿ ಇದನ್ನ. ಸೊ ಇದು ಮಿಕ್ಸ್ ಕೊಟ್ಕೊಂಡಾದ ನಂತರ ಈಗ ನೆಕ್ಸ್ಟು ನಾನು ಸ್ಟವ್ ಮೇಲೆ ತವಾನ ಇಟ್ಕೊತಾ ಇದ್ದೀನಿ, ತವಾ ಬಿಸಿ ಆಗಲಿಕ್ಕೆ. ಸೊ ನಾನು ಆಮ್ಲೆಟ್ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ ನಾನು ಬ್ರೆಡ್ನ ರೋಸ್ಟ್ ಮಾಡ್ಕೊತೀನಿ. ಅದಕ್ಕೋಸ್ಕರ ನಾನು ಫಸ್ಟು ಬ್ರೆಡ್ಗೆ ಹಾಕೋಷ್ಟು ಆಯಿಲ್ನ ಸುತ್ತ ಹಾಕೊತಾ ಇದ್ದೀನಿ. ಈಗ ಹಂಚು ಬಿಸಿಯಾಗಿದೆ. ಬ್ರೆಡ್ನ ಎರಡೂ ಸೈಡು ನೀಟಾಗಿ ಸ್ವಲ್ಪ ಆಯಿಲ್ನ ಬೇಕಾದರೆ ಹಾಕೊಳ್ಳಿ. ಆಯಿಲ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬ್ರೆಡ್ನ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಎರಡೂ ಸೈಡು. ಸೊ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ ಇವಾಗ ತೋರಿಸ್ತೀನಿ ಯಾವ ಥರ ರೋಸ್ಟು ಅಂತ. ಸೊ ಈ ಥರ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ರೋಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿರಲ್ಲ ಬ್ರೆಡ್ ಆಮ್ಲೆಟು. ಸೊ ನೋಡ್ತಿದ್ದೀರಲ್ಲ ಈ ಥರ ಅಟ್ಲೀಸ್ಟ್ ಇಷ್ಟಿರಬೇಕು. ಇಷ್ಟಾದ ನಂತರ ಇದು ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ಈಗ ಬ್ರೆಡ್ ಆಮ್ಲೆಟ್ ಹಾಕಬೇಕು. ನನಗೆ ಆಮ್ಲೆಟ್ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಇಲ್ಲಿ ಹರಡ್ಕೊತಾ ಇದ್ದೀನಿ. ಸೊ ಹಾಕ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗಿಬಿಡುತ್ತೆ. ಸೊ ನಿಮಗೆ ಬ್ರೆಡ್ ಆಮ್ಲೆಟ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬೇಕು, ಎಲ್ಲ ಒಂದೇ ಸೈಡ್ ಕುತ್ಕೊಂಡ್ಬಿಡ್ತು ಅಂತಂದರೆ ಈ ಥರ ತಳ್ಕೊಳ್ಳಿ. ಬಟ್ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಪೂರ್ತಿ ಕಡಿಮೆ ಲೋನಲ್ಲೇ ಇಟ್ಕೊಂಬಿಡಿ ನೀವು. ಹೈ ಫ್ಲೇಮ್ ಆದರೆ ಸಿದೋಗ್ಬಿಡುತ್ತೆ. ಸೊ ಇದಾದ್ಮೇಲೆ ನಾನು ಮಧ್ಯದಲ್ಲಿ ಬ್ರೆಡ್ನ ಇಡ್ತಾ ಇದ್ದೀನಿ ಕರೆಕ್ಟ್ ಸೈಜ್ಗೆ. ಯಾಕೆಂದರೆ 4 ಸೈಡು ನಾನು ಫೋಲ್ಡ್ ಮಾಡ್ತೀನಲ್ವಾ. ಸೊ ಬ್ರೆಡ್ ಆಮ್ಲೆಟ್ ನೀಟಾಗಿ ಕಾಣಿಸ್ಬೇಕು ಮತ್ತು ನೀಟಾಗಿ ಫೋಲ್ಡ್ ಆಗಬೇಕು, ಕವರ್ ಆಗಬೇಕು, ಬ್ರೆಡ್ ಪೂರ್ತಿ ಮುಚ್ಕೊಬೇಕು. ಅದಕ್ಕೋಸ್ಕರ ನಾನು ಸೆಂಟ್ರಿಗೆ ಇಟ್ಕೊಂಡಿದ್ದೀನಿ. ಒಂದೊಂದೇ ಸೈಡು ಆಮ್ಲೆಟು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಚೆಕ್ ಮಾಡಿ ಒಂದು ಸೈಡ್ ಬೆಂದಿದೆ, ಸೊ ಗೊತ್ತಾಯಿತು. ಸೊ ಅದನ್ನು ನಾನು ಇವಾಗ ಫೋಲ್ಡ್ ಮಾಡ್ಕೊತೀನಿ. ಈಗ ಫೋಲ್ಡ್ ಮಾಡ್ಕೊಂಡಲ್ವ ಅದೇ ರೀತಿ 4 ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಆಮ್ಲೆಟ್ ಕಿತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ನೋಡಿಕೊಂಡು ಈಗ 4 ಸೈಡ್ ಆಗಿದೆ, ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಇಷ್ಟೇ ಗೈಸ್ ಬ್ರೆಡ್ ಆಮ್ಲೆಟ್ ಮಾಡೋದು. ರೆಸ್ಟೋರೆಂಟ್ ಸ್ಟೈಲ್ ಥರನೇ ಕಾಣಿಸ್ತಿದೆ ನೋಡಲಿಕ್ಕೆ. ಮೇಲ್ನೋಟಕ್ಕೆ ರೆಸ್ಟೋರೆಂಟಲ್ಲಿ ತಿಂದಿರೋದು ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತಲೇ ಅನಿಸುತ್ತೆ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಗೈಸ್. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗೈಸ್.